ಬರೀ ಒಂದು ಸೆಂಟೆನ್ಸ್, ಒಂದು ವಾಕ್ಯ ಇಡೀ ಸಂಸತ್ ಭವನವನ್ನು, ಇಡೀ ವಿಲಾಸ್ ಪಾಸ್ವಾನಿಗೆ ಇಡೀ ಜೀವನಕ್ಕೆ ಪಾಠ ಆಗೋಯ್ತು. ನಮ್ಮ ಇಡೀ ವಿವೇಕಾನಂದರು ಅಂಥದ್ದೇ ಮಾತಿಗೆ ಹೆಸರುವಾಸಿ. ಅವರು ಆ ರೀತಿಯಾಗಿ ಉತ್ತರ ಕೊಡ್ತಾಯಿದ್ರು. ಒಂದು ಸಲ ಅಮೇರಿಕಕ್ಕೆ ಹೋದಾಗ ಒಬ್ಬ ಅಮೇರಿಕನ್ ವ್ಯಕ್ತಿ ಬಂದು ಇವರ ದಿರಿಸನ್ನು ನೋಡಿ, ಅವರ ಉಡುಪನ್ನೆಲ್ಲ ನೋಡಿ, ಇವನೇನು ವಿಚಿತ್ರವಾಗಿದ್ದಾನೆ ಅಂತ ಅವಮಾನ ಮಾಡಬೇಕು ಅಂತ ಬಂದು ಎದುರುಗಡೆ ನಿಂತ್ಕೊಂಡು ಕೇಳಿದ್ನಂತೆ, ಸರ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಮಂಕ್ ಆ್ಯಂಡ್ ಎ ಮಂಕಿ ಅನ್ನಂತೆ. ಮಂಕ್ ಅಂದರೆ ಸನ್ಯಾಸಿ, ಮಂಕಿ ಅಂದರೆ ಮಂಗ. ಅವನಿಗೆ ಇವ್ರಿಗೆ ಮಂಗನಾಗಿ ಕಾಣಿಸ್ತು ಅಂತ ಅನಿಸುತ್ತೆ, ಅವಮಾನ ಮಾಡಬೇಕು ಅಂತ ಕೇಳ್ದ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಮಂಕ್ ಆ್ಯಂಡ್ ಎ ಮಂಕಿ ಅಂತ. ಒಂದು ತೋಳಿನ ಅಂತರದಲ್ಲೇ ಅವ್ನು ನಿಂತ್ಕೊಂಡು ಕೇಳಿದ್ದ. ಆಗ ವಿವೇಕಾನಂದರು ಹೇಳಿದ್ರಂತೆ, ಮೈ ಡಿಯರ್ ಫ್ರೆಂಡ್, ನೋಡಿ ಆ ವಾಕ್ಯ ಹೇಗಿದೆ, ಆರಂಭ ಹೇಗಿದೆ. ಮೈ ಡಿಯರ್ ಫ್ರೆಂಡ್ ಅಂದರೆ ಅರ್ಧ ಇಳಿದೋಗ್ಬೇಕು ಅವನು. ಮೈ ಡಿಯರ್ ಫ್ರೆಂಡ್, ಇಟ್ ಈಸ್ ಜಸ್ಟ್ ಒನ್ ಆರ್ಮ್ ಡಿಸ್ಟೆನ್ಸ್ ಅಂದ್ರಂತೆ. ಇದು ಒಂದು ತೋಳಿನ ಅಂತರ, ಅಷ್ಟೇ ವ್ಯತ್ಯಾಸ. ಯಾಕೆ? ನಾನು ಮಂಕ್, ನಾನು ಸನ್ಯಾಸಿ, ನೀನು ಇಲ್ಲೇ ನಿಂತ್ಕೊಳ್ತೀವಿ, ಒಂದು ತೋಳಿನ ಅಂತರದಲ್ಲಿ ನಿಂತ್ಕೊಂಡಿದ್ದೆ, ನೀನೇ ಮಂಕಿ ಅಂತ ಹೇಳಲಿಲ್ಲ ಬಾಯ್ಬಿಟ್ಟು. ಮೈ ಡಿಯರ್ ಫ್ರೆಂಡ್, ಇಟ್ ಈಸ್ ಜಸ್ಟ್ ಒನ್ ಆರ್ಮ್ ಡಿಸ್ಟೆನ್ಸ್. ಅವನು ಬಾಯಿ ಮುಚ್ಕೊಂಡು ಹೋದ. ಇನ್ನೇನು ಮಾತಾಡ್ತಾರೆ? ಆ ಮಾತು ಅಂದ್ರೆ ಇದೆಯಲ್ಲ, ಮಾತಲ್ಲಿ ಇಡೀ ನಿಯಂತ್ರಣವನ್ನು ಮಾಡುವ ಶಕ್ತಿ ಇದೆ. ಆ ಸಂಸ್ಕಾರ ಕೊಡಬೇಕಂತ ಆ ಮಾತಿಗೆ. ಕೇಯೂರ ನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜಾಹ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತಂ ವಾಗ್ಭೂಷಣಂ ಭೂಷಣಂ. ಮಾತೆಂಬ ಆಭರಣ ಇದೆಯಲ್ಲ, ಅದ್ಭುತವಾದ ಆಭರಣ, ಇನ್ಯಾವ ಆಭರಣಗಳು ಕೂಡ ನಮಗೆ ನಿಜವಾದ ಅಲಂಕಾರ ಕೊಡಲ್ಲ ಅಂತ ಸುಭಾಷಿತಕಾರ ಹೇಳ್ತಾನೆ. ಅಂತಹ ಅದ್ಭುತವಾದ ಮಾತು. ನಮಗೆ ವಾಜಪೇಯಿ ಮಾತಿನಲ್ಲಿ ಇಡೀ ನೆಹರೂರವರು ತುಂಬ ಇಷ್ಟಪಟ್ಟಿದ್ದರು. ಇಂದಿರಾ ಗಾಂಧಿ ಮತ್ತು ವಾಜಪೇಯಿ ಇಬ್ಬರೂ ಕೂಡ ಈ ಮಾತಿನಲ್ಲಿ ಅತ್ಯಂತ ಇಡೀ ಭಾರತದಲ್ಲೇ ಸಿದ್ಧಹಸ್ತರವರು. ಬರೀ ಮಾತಲ್ಲೇ ಪ್ರಭುತ್ವವನ್ನು ಸಾಧಿಸಿದ್ರಲ್ಲ. ಕೊನೆಯ ಅವಧಿಯಲ್ಲಿ ನನಗೆ ನೆನಪಿದೆ, ವಾಜಪೇಯಿಯವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುನ್ನ ಕೊನೆಯ ಮಾತು ನೀವೆಲ್ಲ ಕೇಳಿರ್ಬೋದು ನೋಡಿ. ಅವರಲ್ಲಿ ಕಾಳಜಿ ದೇಶದ ಬಗ್ಗೆ ಎಷ್ಟಿದೆ ಅಂತ ಬರೀ ಮಾತಲ್ಲ, ಅದು ಒಂದು 5-6 ವಾಕ್ಯಗಳನ್ನು ಹೇಳಿದರು ಅವರು. ಅದು ಹೇಳಿದ್ದು ತುಂಬ ಇದೆ, ಅದರೊಳಗೆ ತುಂಬ ಪ್ರಮುಖವಾದ್ದು ಸತ್ತಾಕ ಕೇಲ್ತೋ ಚಲೇಗಾ. ಆ ಸ್ಟೈಲೇ ಹಾಗೆ, ನಮ್ಮ ಪೂರ್ತಿ ಸ್ಟೈಲ್ ಮಾಡೋಕ್ಕೆ ಬರಲ್ಲ. ಸತ್ತಾಕ ಕೇಲ್ತೋ ಚಲೇಗಾ, ಸರ್ಕಾರೇ ಆಯೆಂಗಿ ಅವ್ರು ಜಾಯೆಂಗಿ, ಪಾರ್ಟಿಯ ಬನೆಂಗಿ ಅವ್ರು ಬಿಗಡೆಂಗಿ, किंतु देश रहना चाहिए, देश का लोकतंत्र अमर रहना चाहिए. भारत एक जमीन का टुकड़ा नहीं, जीता जागता एक राष्ट्र पुरुष है. यह वंदन की भूमि है, अभिनंदन की भूमि है, अर्पण की भूमि है, तर्पण की भूमि है. यहाँ बिंदु बिंदु में सिंधु है, कंकर कंकर में शंकर है. जिएंगे तो इसके लिए ही जिएंगे, मरेंगे तो इसके लिए ही मरेंगे. मरने के बाद गंगा जल से बहती हुई हमारी अस्थियों को कोई कान लगाकर सुनेगा? एक ही आवाज आएगी, सिर्फ एक ही आवाज, ಭಾರತ ಮಾತಾ ಕಿ ಜೈ. ಎಂಥ ಅದ್ಭುತವಾದ ಮಾತು. ಕೇಳಬೇಕಾದ್ರೆ ಯೋಗ ಬೇಕು. ಮಾತಿಗೆ ಎಂಥ ಸ್ಥಾನ ಇದೆ, ಅದನ್ನೆಲ್ಲ ನಾವು ಹಾಳು ಮಾಡ್ಕೊಂಡ್ಬಿಡ್ತೇವೆ. ಏನೇನೋ ಮಾತುಗಳು, ಅರ್ಥವಿಲ್ಲದ ಮಾತುಗಳನ್ನು ಆಡಿ ಆ ಭಗವಂತ ನಮಗೆ ಮಾತನ್ನು ಕೊಟ್ಟ ಅವನಿಗೇ ತಿರುಮಂತ್ರ ಮಾಡಿಬಿಡ್ತೀವಿ. ಹಾಗಾಗಿ ವಿವೇಕ ಕೊಟ್ಟ ಆ ವಿವೇಕವನ್ನು ದುರುಪಯೋಗ ಪಡಿಸ್ಕೋತೀವಿ. ಈ ಮೂರರಲ್ಲೇ ಇಡೀ ಜಗತ್ತನ್ನು ಗೆಲ್ಲುವ ಶಕ್ತಿ ಇದೆಯಲ್ಲ. ಗಾಂಧೀಜಿಯವರು ಹೇಳ್ತಾ ಇದ್ರಂತೆ, ಈವನ್ ದೋ ಯು ಆರ್ ಫುಲ್ಲಿ ಡ್ರೆಸ್ಡ್ ವಿತೌಟ್ ಹ್ಯಾವಿಂಗ್ ದಿ ಡ್ರೆಸ್ ಆಫ್ ಸ್ಮೈಲ್, ಇಟ್ ಈಸ್ ನಾಟ್ ಕಂಪ್ಲೀಟ್ ಅಂತ. ಆ ನಗು ಇದೆಯಲ್ಲ, ಮುಗುಳು ನಗು, ಅದು ಇಡೀ ಜಗತ್ತನ್ನು ಗೆಲ್ಲುವ ಶಕ್ತಿ ಇರುತ್ತಂತೆ. ಮಾತು ಇಡೀ ಜಗತ್ತನ್ನು ಗೆಲ್ಲಬಹುದು. ವಿವೇಕಾನಂದರ ಹತ್ರ ಏನೂ ಇರಲಿಲ್ಲ. ಅವ್ರ ಶರ್ಟಲ್ಲಿ ಜೇಬುಗಳು ಇಲ್ಲ, ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಇದ್ದ ಹಾಗೆ. ಸಿದ್ದೇಶ್ವರ ಸ್ವಾಮೀಜಿ ಇಡೀ ಜಗತ್ತನ್ನು ಗೆಲ್ಲಿಲ್ವಾ? ಯಾವುದರಲ್ಲಿ? ಮಾತು ಮತ್ತು ಕೃತಿ ಸೇರುತ್ತೆ. ಮಾತಿನಂತೆ ನಡೆ, ನಡೆಯಂತೆ ಮಾತಿದ್ದಾಗ ಎಂಥ ಅದ್ಭುತವಾದ ಆ ಶಕ್ತಿ ಬರುತ್ತೆ. ಅವರನ್ನು ನೋಡಿದ್ರೆ ಏನು ಅಂಥ ಅದ್ಭುತ ಆನಂದ ಆಗುತ್ತಲ್ವ. ಅವರ ಈ ಅಂಗಿಯಲ್ಲಿ ಯಾವ ಜೇಬುಗಳೇ ಇಲ್ಲ. ಈ ಜೇಬೇ ಮನುಷ್ಯನ ಹಾಳು ಮಾಡೋದು ನೋಡಿ. ಚಿಕ್ಕ ಮಕ್ಕಳಿಗೆ ಬಟ್ಟೆ ಹೊಲಿಸ್ಕೊಡ್ಬೇಕಾದ್ರೆ ಜೇಬಿಟ್ಟಿರಲ್ಲ, ಅವು ನೆಮ್ಮದಿಯಲ್ಲಿರ್ತವೆ. ನಾವು ದೊಡ್ಡಾದಾಗೂ ಜೇಬುಗಳನ್ನು ಹೊಲಿಸ್ಕೋತೀವಿ, ಜೇಬುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ,
ಜೇಬುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಕೂಡ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅದು. ನೋಡಿ, ಎಲ್ಲ ಈಗ ಆಫೀಸಿಗೆ ಹೋಗೋರು ಶರ್ಟಿಗೆ ಒಂದಷ್ಟು ಜೇಬುಗಳಿರ್ತವೆ, ಜೇಬುಗಳ ಸಂಖ್ಯೆ ಜಾಸ್ತಿ. ಆಮೇಲೆ ಮೇಲ್ಗಡೆ ಕೋಟ್ ಇರುತ್ತೆ, ಕೋಟಿಗೂ ಒಂದು ಮೈಯೆಲ್ಲ ಜೇಬುಗಳು. ಯಾಕೆಂದರೆ ತುಂಬಿಸ್ಕೊಂಡು ಹೋಗೋಕ್ಕೆ. ಈ ಜೇಬುಗಳ ಸಂಖ್ಯೆ ಇದೆಯಲ್ಲ, ಅದಕ್ಕೆ ಹೇಳೋದು ಅದು ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಬೇಕು 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 ಅಂತ ಹೇಳ್ತಾ ಇರುತ್ತೆ. ಅದನ್ನೆಲ್ಲ ಕೊಟ್ಟ ಭಗವಂತ ಸರಿಯಾಗಿ ಅವನಿಗೆ ತೃಪ್ತಿ ಆಗೋ ಹಾಗೆ ನಾವು ಬದುಕಬೇಕಲ್ಲ. ಅದಕ್ಕೆ ಅವನಿಗೆ ತಲೆ ಬಿಸಿ ಆಯ್ತಂತೆ. ಮನುಷ್ಯನ ಸೃಷ್ಟಿ ಆದ ಮೇಲೆ ಮತ್ತೊಂದು ಕಡೆ ಡಿ ವಿ ಜಿ ಹೇಳ್ತಾರೆ, ಮನುಷ್ಯನ ಸೃಷ್ಟಿ ಹೇಗೆ ಮಾಡ್ದ ಅಂತ ತಮಾಷೆಯಾಗಿ ಹೇಳ್ತಾರೆ. ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಂತೆ. ಸೃಷ್ಟಿ ಮಾಡ್ತಾ 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 ಅವನಿಗೆ ಬೇಸರ ಆಯ್ತಾ, ಒಂದೇ ಥರ ಸೃಷ್ಟಿ ಆಗ್ತಾ ಇದೆ, ಏನಾದರೂ ಒಂದು ನಾನು ವಿಶೇಷತೆಯನ್ನು ವಿಶೇಷವನ್ನು ಪಡೀಬೇಕು, ಸೃಷ್ಟಿಯಲ್ಲಿ ನಾನೊಂಥರ ವಿಶೇಷ ಯೋಗ್ಯತೆಯನ್ನು ಪಡಿಬೇಕು ಅಂತ ನೋಡೋಣ. ಎರಡು ಕೈಲಿ ಸೃಷ್ಟಿ ಮಾಡ್ತಿದ್ದೆ, ಒಂದೇ ಕೈಲಿ ಒಂದು ಸೃಷ್ಟಿ ಮಾಡ್ತೀನಿ ಅಂತ ಬಲಗೈಲಿ ಒಂದು ಸೃಷ್ಟಿ ಮಾಡಿದಂತೆ ಒಂದು ಪ್ರಾಣಿ ಆಯಿತು. ಬಲಗೈಲಿ ಇಷ್ಟು ಆಯ್ತಲ್ಲ, ಎಡಗೈಲಿ ಒಂದು ಪ್ರಾಣಿ ಸೃಷ್ಟಿ ಮಾಡ್ತೀನಿ ಅಂತ ಎಡಗೈಲಿ ಮತ್ತೊಂದು ಪ್ರಾಣಿ ಆಯ್ತಂತೆ. ಮತ್ತೂ ಪ್ರಯೋಗ ಮಾಡ್ದ, ಎರಡನ್ನೂ ಸೇರಿಸಿ ನೋಡೋಣ ಅಂತ ನೋಡ್ದ, ಆಗ ಮನುಷ್ಯ ಆಯ್ತಂತೆ. ಹಾಗಾದರೆ ಸಂಶಯ ಬರುತ್ತೆ, ಯಾವ ಪ್ರಾಣಿ ಅದು ಅಂತ. ಇಷ್ಟು ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ ನೋಡಿ. ಪರಮೇಷ್ಟಿ ನಿಜ ಚಾತುರ್ಯ ನರಿಗೆ ನಿರವಿಸಿದನು, ಎರಡು ಕೈಯಿಂದ ಎರಡು ಜಂತುವ ಬಳಿಕ ಇರದೆ ತಾನವನೊಂದು ಗುಡಿಸಲು ಬರಿ ಬೆರಗಾಯ್ತು ನರಿಯುವ ನರನು ಮಂಕುತಿಮ್ಮ. ಪರಮೇಷ್ಟಿ ನಿಜ ಚಾತುರ್ಯ ನರಿಯೇ, ತನ್ನ ಶಕ್ತಿಯನ್ನು ತಾನೇ ಅರ್ಥ ಮಾಡಬೇಕು ಅಂತ ನಿರವಿಸಿದನೆರಡು ಕೈಗಿಂದ ಎರಡು ಜಂತುವ ಬಳಿಕ, ಎರಡೆರಡು ಕೈಯಿಂದ, ಒಂದು ಕೈಯಿಂದ ಒಂದೊಂದು ಜಂತುವನ್ನು ಪ್ರಾಣಿಯನ್ನು ಸೃಷ್ಟಿ ಮಾಡ್ದ. ಬಳಿಕ ತಾನಿರದೆ ಅವನ್ನ ಒಂದುಗೂಡಿಸಿದಾಗ ಅವನಿಗೇ ಬೆರಗಾಯ್ತಂತೆ, ಆಶ್ಚರ್ಯ ಆಯ್ತಂತೆ. ಏನಿದು ಅಂದರೆ ಮನುಷ್ಯ ಆದ. ಅದು ಎರಡು ಪ್ರಾಣಿಗಳು, ಬಲಗೈಯಿಂದ ಒಂದು ಪ್ರಾಣಿ ಅದು ನರಿ, ಎಡಗೈಯಿಂದ ಒಂದು ಪ್ರಾಣಿ ವಾನರ. ಈ ಎರಡನ್ನೂ ಸೇರಿಸಿದಾಗ ನರ ಆಗಿ ಬಿಟ್ಟನಂತೆ. ನೋಡಿ, ಮನುಷ್ಯನಲ್ಲಿ ಹೇಗಿದೆ, ನರಿ ಬುದ್ಧಿಯೂ ಇದೆ. ಒಳ್ಳೆ ಕಾರ್ಯಕ್ರಮ ಮಾಡುವ ಅಂತ ಯೋಚನೆ ಮಾಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡು ಹೋದಾಗ ಆ ನರಿ ಬುದ್ಧಿ ಕೆಲವರು ಕಾಲು ಎಳಿಯಕ್ಕೆ ಶುರು ಮಾಡ್ತಾರೆ. ಅವ್ರಿಗೇನು ಲಾಭ ಏನಿಲ್ಲ, ಎಳೆಯೋದು ಕಾಲು ಅಷ್ಟೇ. ಎಳೆದು ಕಾಲು ಹಾಕಿ ಅದು ಬಿದ್ದದ್ದು ನೋಡ್ಕೊಂಡು ಸಂತೋಷ ಪಡೋದು, ಇದು ನರಿ ಬುದ್ಧಿ. ಇನ್ನೊಂದು ಮಂಗನ ಬುದ್ಧಿ ಅಂದರೆ ಗೊತ್ತಲ್ಲ, ಒಂದು ಕ್ಷಣವೂ ಸುಮ್ಮನಿರುವ ಬುದ್ಧಿ ಇಲ್ಲ. ಇಲ್ಲಿ ಉಪನ್ಯಾಸ ಕೂತ್ಕೊಂಡಿದ್ರೆ ಜಮ್ಖಾನದ ಒಂದೊಂದೇ ಎಳೆ ಕೀಳ್ತಾ ಕೂತ್ಕೊಳ್ಳೋದು, ಅಥವಾ ಏನಾರು ಕೈಯೋ ಕಾಲ ಆಡಿಸ್ತಾ ನೋಡಿ. ಮಂಗನ್ ನೋಡಿದಾಗ ನಮಗೆ ಹಾಗೆ ಮುಂದೆ ಹೋಗೋಕ್ಕಾಗಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ಸಂತೋಷ ಪಟ್ಕೊಂಡೇ ಹೋಗ್ತೀವಿ, ಯಾಕೆಂದ್ರೆ ಹಿಂದಿನವರಲ್ಲ, ನಮ್ಮವರ ಗೌರವ ಕೊಟ್ಟು ಹೋಗ್ತೀವಿ. ನರಿ ಬುದ್ಧಿಯೂ ಇದೆ, ಮಂಗನ ಬುದ್ಧಿಯೂ ಇದೆ. ಈ ಮನುಷ್ಯ ಆಗಿದ್ದೇ ಹೀಗೆ ಅಂತ ಡಿ ವಿ ಜಿ ಅವರು ತಮಾಷೆಯಾಗಿ ಮನುಷ್ಯನ ವ್ಯಕ್ತಿತ್ವವನ್ನು ಬಹಿರಂಗಗೊಳಿಸ್ತಾರಲ್ವ. ಪರಮೇಷ್ಟಿ ನಿಜ ಚಾತುರ್ಯ ನರಿಗೆ ನಿರವಿಸಿದನು, ಎರಡು ಕೈಯಿಂದ ಎರಡು ಜಂತುವ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು ನರಿಯುವ ನರನು ಮಂಕುತಿಮ್ಮ. ಹೀಗೆ ಮನುಷ್ಯನ ಸೃಷ್ಟಿ ಆಯ್ತಂತೆ. ಭಗವಂತ ಮನುಷ್ಯನ ಸೃಷ್ಟಿಯಾದ ಮೇಲೆ ಇಷ್ಟೆಲ್ಲ ಸಮಸ್ಯೆಗೆ ಎದುರು ಹಾಕ್ಕೊಂಡ. ಏನೂ ಸಮಸ್ಯೆ ಇಲ್ಲ ಅಂದವನು ಇವನಿಂದಲೇ ಜಾಸ್ತಿ ಸಮಸ್ಯೆ ಆಯಿತು. ಅವನೆಲ್ಲ ತನ್ನ ಸೃಷ್ಟಿ ಹೇಗಿದೆ ಅಂತ ಒಂದೊಂದು ಪ್ರಾಣಿ ಹತ್ರ ಕೇಳ್ತಾ ಬಂದಂತೆ. ಮೊದಲು ಕಾಗೆ ಹತ್ರ ಕೇಳಿದ್ನಂತೆ. ಪಕ್ಷಿಗಳ ಬಗ್ಗೆ ಅನಾಸ್ತಿಗೆ ಒಳಗಾಗಿದ್ದು ಪಕ್ಷಿ ಅಂದರೆ ಕಾಗೆ ಅಲ್ವಾ. ನಾನು ಕಪ್ಪು ಬಣ್ಣ ನಿನಗೆ ಕೊಟ್ಟೆ ಅಂತ ಏನಾದ್ರು ಬೇಸರ ಇದೆಯಾ ನಿನಗೆ? ಆಮೇಲೆ ಒಂಥರ ಕೀರ್ಕಲ ಧ್ವನಿ ಕೊಟ್ಟು ಏನಾದರೂ ಒಡಕಲ ಧ್ವನಿ ಕೊಟ್ಟು ನಿನಗೇನಾದರೂ ಬೇಸರ ಇದೆಯಾ? ನನ್ನ ಸೃಷ್ಟಿಯ ಬಗ್ಗೆ ಏನಾದರೂ ಶಾಪ ಹಾಕ್ತಿದ್ಯಾ ನೀನು ಅಂತ ಕಾಗೆಗೆ ಕೇಳಿದ್ನಂತೆ. ಕಾಗೆ ತಕ್ಷಣ ಹೇಳ್ತಂತೆ, ಭಗವಂತ ನೀನು ಕೊಟ್ಟಿದ್ದು ಪ್ರಸಾದ, ನನಗೇನಿದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಅರ್ಹತೆ, ಆದರೆ ನಾನು ಅದೆಲ್ಲ ಯೋಚನೆ ಮಾಡಲ್ಲ. ಭಗವಂತ ನೀನು ಏನು ಕೊಟ್ಟಿದ್ಯೋ ನನ್ನ ಒಳ್ಳೆಯದಕ್ಕೆ ಕೊಟ್ಟಿದ್ಯಾ. ಯಾಕೆ ಗೊತ್ತಾ? ನನಗೆ ಕಪ್ಪು ಬಣ್ಣ ಕೊಟ್ಟಿಯಲ್ಲ, ಅದು ನನಗೆ ರಕ್ಷಣಾ ಬಣ್ಣ. ಆ ಬಣ್ಣವೇ ನನ್ನನ್ನು ರಕ್ಷಣೆ ಮಾಡುತ್ತೆ. ಜೀವನವಿಡೀ ನಾನು ಬದುಕೋದು ನಿರಾಳವಾಗಿ ಬದುಕೋದು ಆ ಬಣ್ಣದಿಂದ. ಗಿಳಿಗೆ ಕೊಕ್ಕಿಗೊಂದು ಬಣ್ಣ, ಪುಕ್ಕಕ್ಕೊಂದು ಬಣ್ಣ, ಕಾಲಿಗೊಂದು ಬಣ್ಣ, ಕುತ್ತಿಗೆಗೊಂದು ಬಣ್ಣ, ಹೀಗೆ ಬೇರೆ ಬೇರೆ ಬಣ್ಣ ಕೊಟ್ಟು ತುಂಬ ಆಕರ್ಷಣೆಯನ್ನುಂಟು ಮಾಡಿದೆಯಲ್ಲ ಗಿಳಿಗೆ. ಆ ಗಿಳಿ ಅವಸ್ಥೆ ಏನಾಯಿತು ನೋಡಿದ್ಯಲ್ಲ? ಎಲ್ಲ ಜನ ಹಿಡ್ಕೊಂಡೋಗಿ ಪಂಜರದಲ್ಲಿ ಇಡ್ತಾರೆ. ನನ್ನನ್ನು ಯಾರು ಪಂಜರದಲ್ಲಿ ಇಡ್ತಾರೆ ಹೇಳು? ಯಾರೂ ನನ್ನನ್ನು ಪಂಜರದಲ್ಲಿಡಲ್ಲ.
ನನಗೆ ಆ ಕಪ್ಪು ಬಣ್ಣದಿಂದಲೇ ನನಗೆ ರಕ್ಷಣೆ. ಏನು ಹೇಗೆ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಹಾರ್ಕೊಂಡು ತೂರ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಯಾರು ಕೂಡ ನನ್ನ ಹಿಡಿದು ತಿನ್ನಲ್ಲ, ನನ್ನನ್ನು ಯಾರು ಹಿಡಿದು ಬಂಧಿಸಲ್ಲ. ಎಂಥ ಅವಕಾಶ ಕೊಟ್ಟಿದ್ದಿ ಹೇಳು. ಇದನ್ನು ನಾನು ತಪ್ಪು ಅಂದರೆ ನಾನು ನಿಜವಾಗಿಯೂ ಕೂಡ ಕಂಟಕಪ್ರಾಯ ಆಗಿಬಿಡ್ತೀನಿ. ಆದರೆ ನೀನೇನು ಕೊಟ್ಟಿದ್ಯೋ ನಿಜವಾಗಿಯೂ ಕೂಡ ಅದು ಒಳ್ಳೆಯ ಬಣ್ಣ. ಆಮೇಲೆ ಇನ್ನೂ ಅಲ್ಲದೆ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೆ. ಯಾರು ವೈಕುಂಠವಾಸಿಗಳಾದರೆ ಗೌರವಪೂರ್ವಕವಾಗಿ ಕಾಕಾ ಅಂತ ಕರೆದು ನನಗೆ ಎಷ್ಟು ಗೌರವ. ಇನ್ಯಾವ ಪಕ್ಷಿಗೆ ಕರೆದು ಕೊಡ್ತಾರೆ ಹೇಳು. ನನಗೆಷ್ಟು ಮಾನ್ಯತೆ ಇದೆ ಆ ಬಣ್ಣದಿಂದಲೇ. ಇನ್ನು ಎರಡನೆಯ ಬಿಂದು, ನೀನು ಹೇಳಿದ ಎರಡನೇ ಪಾಯಿಂಟ್ ಇದೆಯಲ್ಲ, ಅದು ಒಡಕಲ್ ಧ್ವನಿಯನ್ನು ಕೊಟ್ಟು ಏನಾದ್ರು ಬೇಸರ ಆಗಿ ಖಂಡಿತ ಇಲ್ಲ ಭಗವಂತ. ಒಡಕಲ ಧ್ವನಿ ಅಂತೇಳಿ ನನಗೆ ಬೇಸರ ಇಲ್ಲ. ಯಾಕೆ ಗೊತ್ತಾ? ಉಳಿದ ಧ್ವನಿಗೆಲ್ಲ ಮೂಲಭೂತವಾಗಿರ್ತಕ್ಕಂಥ ಮಾಪದಂಡ ಸ್ಕೇಲು ನಂದೇ. ಯಾವ್ದಾರು ಅಳಿಯುವುದಿದ್ದರೆ, ಈಗ ಕೋಗಿಲೆಯ ಧ್ವನಿಯನ್ನು ಅಳಿಬೇಕಾದ್ರೆ ಮೊದಲು ನನ್ನ ಧ್ವನಿಯನ್ನು ಮೂಲವಾಗಿ ಇಟ್ಟುಕೊಂಡು ಇದಕ್ಕಿಂತ ಇದು ಬೆಟರ್ ಅಂದರೆ ಎಲ್ಲ ಧ್ವನಿಗಳಿಗೂ ನಾನೇ ಬರ್ತೀನಿ ಮೊದಲು. ಕಾಗೆಗಿಂತ ಅಡ್ಡಿ ಇಲ್ಲ ಇರೋ ಧ್ವನಿ ಅಂದರೆ ಕಾಗೆ ಮೊದಲು ಬರೋದಲ್ವಾ. ಆದ್ದರಿಂದ ಎಲ್ಲ ಧ್ವನಿಗೂ ನನ್ನನ್ನು ಮೊದಲು ಪರಿಗಣಿಸ್ತಾರೆ. ಭಗವಂತ ನೀನು ಕೊಟ್ಟಿದ್ದಿದೆಯಲ್ಲ ಅದು ಪ್ರಸಾದ, ನನ್ನದೇನು ಆಕ್ಷೇಪವಿಲ್ಲ ಅಂತ ಹೇಳಿಬಿಡ್ತಂತೆ. ಖುಷಿಯಾಯಿತು ಭಗವಂತನಿಗೆ. ಮೊಲದ ಹತ್ರ ಬಂದಂತೆ, ನಿನಗೇನಾದ್ರು ಉಗುರು ಕೊಡಬೇಕಿತ್ತಾ, ಕೋಡು ಕೊಡಬೇಕಾಗಿತ್ತಾ? ಅದು ಹೇಳ್ತಂತೆ, ಇಲ್ಲ ಭಗವಂತ, ಕೋಡು ಕೊಟ್ಟ ಪ್ರಾಣಿಗಳು ಎಷ್ಟಿದ್ದಾವೆ? ಪ್ರಾಣಿಗಳು ಕಾಡಿನಲ್ಲಿ ಉಗುರು ಕೊಟ್ಟ ಪ್ರಾಣಿಗಳು ಎಷ್ಟಿದ್ದಾವೆ? ಸಿಂಹ, ಹುಲಿ ಎಷ್ಟಿದ್ದಾವೆ? ಬೆರಳೆಣಿಕೆ ಎಷ್ಟು. ಆದರೆ ಅದ್ಯಾವುದೂ ನೀನು ಕೊಡಲಿಲ್ಲ. ನನಗೆ ಬೇಸರ ಇಲ್ಲ. ನಮ್ಮ ಕಾಲುಗಳಿಗೆ ಓಟ ಕೊಟ್ಟಿಯಲ್ಲ ಭಗವಂತ, ಆ ಕಾಲುಗಳಿಗೆ ಓಟ ಕೊಟ್ಟಿದ್ರಿಂದಲೇ ಇಷ್ಟೊಂದು ಸಂಖ್ಯೆಯಲ್ಲಿ ಕಾಡಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ನಾವು ಚಿಗದಾಡ್ತಿರ್ತೀವಿ, ಮೆರೆದಾಡ್ತಿರ್ತೀವಿ ಭಗವಂತ. ಅದು ಸಾಕು ನನಗೆ, ಉಗುರ್ಯಾಕಬೇಕು ಅಂತ ಹೇಳ್ತಂತೆ. ಮುದ್ದು ಮೊಲ ಅಷ್ಟು ಹೇಳ್ತು, ಖುಷಿಯಾಗ್ಬಿಡ್ತು. ಹಾಗೆ ಒಂದೊಂದನ್ನೂ ಕೇಳಿದಂತೆ ಪಕ್ಷಿ, ಪ್ರಾಣಿ ಯಾವುದರಲ್ಲೂ ಕೂಡ ಬೇಸರ ಇರಲಿಲ್ಲ. ಭಗವಂತ ಏನು ಕೊಟ್ಟಿದ್ಯೋ ಅದು ನನ್ನ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಬಂದು ಮನುಷ್ಯನ ಹತ್ರ ಕೊನೆಗೆ ಇದು ಅದ್ಭುತವಾದ ಸೃಷ್ಟಿ ನನ್ನದು, ಬಹಳ ನನ್ನ ಬಗ್ಗೆ, ನನ್ನ ಸೃಷ್ಟಿಯ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಬರುತ್ತೆ ಅಂತ ಆಸೆಯಿಂದ ಅವನ ಮನುಷ್ಯರ ಹತ್ರ ಬಂದು ಕೇಳಿದನಂತೆ, ನನ್ನ ಸೃಷ್ಟಿಯಲ್ಲಿ ಏನಾದರೂ ಅಪವಾದ ಇದೆಯಾ, ಯಾವುದಾದ್ರೂ ಸರಿ ಇಲ್ಲ ಅಂತ ಏನಾದರೂ ಇದೆಯಪ್ಪ ಹೇಳು ಅಂತ ಕೇಳಿದ ತಕ್ಷಣ ಮನಸ್ಸು ಹೇಳಿದನಂತೆ, ಭಗವಂತ ನಿನ್ನ ಸೃಷ್ಟಿಯಲ್ಲಿ ಯಾವುದು ಸರಿ ಇದೆ ಹೇಳು. ಎಲ್ಲಿ ನೋಡುವುದು ವಕ್ರತೆಯನ್ನೇ ನಾವು ಕಾಣುವುದಲ್ವಾ. ಅದಕ್ಕೆ ಬೇಸರ ಆಯ್ತಂತೆ. ಭಗವಂತ ಏನು ಮಾಡ್ದ, ಒಂದು ದೇವತೆಗಳದ್ದೆಲ್ಲ ಮೀಟಿಂಗ್ ಕರೆದು ಇದೇ ಸಮಸ್ಯೆನೇ ಎದುರಿಟ್ಟ. ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ನನಗೆಲ್ಲ ಸಮಸ್ಯೆ ದೂರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಈಗ ಜಾಸ್ತಿ ಆಗಿದೆ. ಅವನಿಗೆಲ್ಲ ಕೊಡೋದೆಲ್ಲ ಕೊಟ್ಟಿದ್ದೀನಿ. ಪ್ರತಿಯೊಬ್ಬ ಮನುಷ್ಯನೂ ದೇವಸ್ಥಾನಕ್ಕೆ ಹೋಗ್ತಾನೆ, ಮತ್ತು ಅದು ಕೊಡು ಇದು ಕೊಡು ಅಂತ ಪಟ್ಟಿ ಕೊಡ್ತಾನೆ. ನನಗೆ ಯಾರ್ಯಾರಿಗೆ ಏನೇನು ಕೊಡೋದೆಲ್ಲ ಕೊಟ್ಟಿದ್ರು ಈ ರೀತಿಯಾಗಿ ಡಿಮಾಂಡ್ಗಳು. ಅಬ್ಬಾ ನನಗೆ ಪೂರೈಸೋಕ್ಕಾಗಲ್ಲ, ಎಲ್ಲರೂ ಓಡೋಗಬೇಕು ಅಂತ ಇದ್ದೀನಿ, ಎಲ್ಲಿಗೆ ಹೋಗೋದು ಹೇಳಿ. ಒಬ್ಬ ಸಲಹೆ ಕೊಟ್ಟ, ಹಿಮಾಲಯಕ್ಕೆ ಹೋಗು ಅಂತ. ಇಲ್ಲ, ಅಲ್ಲಿಗೂ ಬರ್ತಾರೆ ಜನ. ಚಂದ್ರಲೋಕಕ್ಕೆ ಹೋಗು, ಅಲ್ಲಿಗೂ ಲಗ್ಗೆ ಇಡ್ತಾರೆ ಜನ. ಕೊನೆಗೆ ಎಲ್ಲ ಹೇಳಿ ಒಬ್ಬ ಸೀನಿಯರ್ ಮೋಸ್ಟ್ ದೇವತೆ ಎದ್ದು ನಿಂತ್ಕೊಂಡು ಹೇಳಿದ್ನಂತೆ, ಭಗವಂತ ನೀನು ಎಲ್ಲಿಗೂ ಹೋಗಬೇಡಪ್ಪ, ಮನುಷ್ಯನ ಸೃಷ್ಟಿ ಮಾಡಿದ್ಯಲ್ಲ ಅವನ ಹೃದಯದ ಒಳಗಡೆ ಪ್ರವೇಶ ಮಾಡಿಬಿಡು. ಈ ಜಗತ್ತಲ್ಲಿ ಮನುಷ್ಯರು ಏನು ಮಾಡ್ತಾರೆ ಗೊತ್ತಾ, ಹೊರಗಡೆ ಎಲ್ಲ ಹುಡ್ಕೊಂಡು ಹೋಗ್ತಾರೆ, ಒಳಗಡೆ ಯಾರು ಹುಡುಕದೇ ಇಲ್ಲ. ನೀನು ಸೆಕ್ಯೂರ್ಡ್ ಆಗಿರ್ತೀಯ. ಅಕಸ್ಮಾತ್ ಯಾರಾದರೂ ಒಳಗಡೆ ಹುಡುಕೊಂಡು ಬಂದರೆ ಅವ್ರು ಏನನ್ನೂ ಕೇಳೋದಿಲ್ಲ. ಅರ್ಥ ಮಾಡ್ಕೊಂಡಿರ್ತಾರೆ. ಹೃದಯ ಕಮಲವಾಸಿ ಅಲ್ವ ಅವನು. ಅದಕ್ಕೆ ನಾವು ಭಗವಂತನನ್ನು ಕಾಣಬೇಕು, ಹೊರಗಡೆ ಅಲ್ಲ ಒಳಗಡೆ ಕಾಣಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತ ಅದರೊಳ್ವೊಂದು ಗುಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಋಣವ ತೀರಿಸಬೇಕು. ನಾವು ಹುಟ್ಟಿರೋದೇ ಸಾಲ ತೀರ್ಸಕ್ಕೆ. ತಿಳ್ಕೋಬೇಕು, ನಾನು ಅಹಂಕಾರ ಇಲ್ಲ, ನಡೆಯಲ್ಲ. ಹುಟ್ಟಿದ ತಕ್ಷಣ ಒಂದಷ್ಟು ಸಾಲ ಹೊತ್ಕೊಂಡಿರ್ತೀವಿ. ಅಮ್ಮನ ಸಾಲ, ಅಪ್ಪನ ಸಾಲ, ದೇವತೆಗಳ ಸಾಲ, ಋಷಿಗಳ ಸಾಲ, ಪ್ರಾಣಿಗಳ ಸಾಲ, ಸಮಾಜದ ಸಾಲ,
ಇಷ್ಟೆಲ್ಲ ಸಾಲ ಹೊತ್ತುಕೊಂಡಿದ್ರೂ ಕೂಡ ನಾವು ಯಾವಾಗಲೂ ಕೂಡ ಸಾಲ 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 ಅಂತಲೇ ಇರ್ತೀವಿ. ನಮಗೆ ಸಾಲ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತ ಅದರೊಳ್ವೊಂದು ಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಋಣ ತೀರಿಸ್ತಾ ಹೋಗಬೇಕು ನಾವು. ಋಣ ತೀರಿಸ್ತಾ ಜಗದಾದಿ ಸತ್ವವನು, ಭಗವಂತನನ್ನು, ಜಗತ್ತಿಗೆ ಆದಿಸತ್ವ. ನಾವೆಲ್ಲ ಇತ್ತೀಚೆಗೆ ಬಂದವರು ಮತ್ತೆ ಹೋಗ್ತೇವೆ, ಆದರೆ ಭಗವಂತ ಎಂದಿಗೂ ಕೂಡ ಅನಾದಿ ಅನಂತ. ಅವನು ಯಾವಾಗಲೂ ಇರುವವನು. ಹೇಗೆ ಅವನನ್ನು ಕಾಣಬೇಕಂತೆ? ಜಗದಾದಿ ಸತ್ವವನು ಜನದಿ ಕಾಣುತ್ತಾ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಆ ಭಗವಂತನನ್ನು ಇನ್ನೆಲ್ಲೂ ಕಾಣಬಾರ್ದಂತೆ, ಜನಗಳಲ್ಲೇ ಕಾಣಬೇಕಂತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಗವಂತ ಇದ್ದೇ ಇರ್ತಾನಲ್ವಾ. ಸ್ವಲ್ಪ ಕೆಲವರಲ್ಲಿ ಅಡ್ಕೊಂಡಿರ್ತಾನಷ್ಟೇ, ಕೆಲವರಲ್ಲೂ ಎದುರಿಗೆ ಕಾಣಿಸ್ತಾನೆ. ಅವನು ಕಾಣಿಸ್ಬೇಕು, ದೃಷ್ಟಿ ಬೇಕು, ನಮಗೆ ಸಂಸ್ಕಾರ ಬೇಕು. ನಾನಾ ರೂಪದಲ್ಲಿ ಭಗವಂತ ಬರ್ತಾನೆ. ಅವನನ್ನು ಕಾಣಬೇಕಾದ್ರೆ ನಮಗೊಂದು ಸಂಸ್ಕಾರ ಬೇಕು. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಸಾಮಾನ್ಯ ರೂಪದಲ್ಲಿ ಭಗವಂತ ಬರ್ಬೋದು, ಸಂಸಾರಿ ವೇಷದಲ್ಲಿ ಬರ್ಬೋದು. ಬಂದು ನಿನಗೆ ವರ ಕೊಡ್ತಾನಂತೆ. ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ಭಗವಂತನ ಮಹಿಮೆಯನ್ನು ಜನಗಳಲ್ಲಿ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಕಾಣಬೇಕಾದ್ರೆ ನಿನಗೊಂದು ಸಂಸ್ಕಾರ ಬೇಕು. ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಅಜ್ಞಾನಿ ಆದವನಿಗೆ ವರ ಎಲ್ಲಿಂದ ಸಿಗ್ಲಿಕ್ಕೆ ಸಾಧ್ಯ? ಭಗವಂತ ವರ ಕೊಡ್ತಾನ? ನಾವು ಸಂಸ್ಕಾರ ಪಡಿಬೇಕು. ಸಂಸ್ಕಾರ ಅಂದಿಲ್ಲ, ನಾನು ಯಾವಾಗಲೂ ಒಳ್ಳೆಯದು ಮಾಡಬೇಕು, ಒಳ್ಳೆಯವನಾಗಬೇಕು, ಒಳ್ಳೆಯ ಯೋಚನೆಗಳೇ ನನಗೆ ಬರಬೇಕು ಅಂತ ಭಾವ ಇದ್ಬಿಟ್ರೆ ಅದೇ ಸಂಸ್ಕಾರ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮ್ ಅಕ್ಷಭಿರ್ಯಜತ್ರಾ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿ ವ್ಯಶೇಮದೇವಹಿತಂ ಯದಾಯು. ನಮ್ಮ ಋಷಿಗಳ ಪ್ರಾರ್ಥನೆ. ನಾವು ಯಾವಾಗಲೂ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳೋಣ, ಕೆಟ್ಟದ್ದು ಬೇಡ. ಆಗುತ್ತಾ ನಮಗೆ ಕೇಳದೆ ಇರೋಕ್ಕೆ? ಟಿ ವಿ ಎಂಬ ರಾಕ್ಷಸ ಇರ್ತಾನಲ್ಲ, ಅಲ್ಲಿ ಒಳ್ಳೇದು ಮೊದಲು ಸ್ವಲ್ಪ ಬರ್ತಿತ್ತು, ರಾಮಾಯಣ ಮಹಾಭಾರತ. ಈಗ ಅದೆಲ್ಲ ಹೋಯ್ತು, TRP ಬರಲ್ಲ ಅದರೊಳಗೆ. ಕೊಲೆ ಸುಲಿಗೆಯನ್ನು, ಒಂದೇ ಕೊಲೆಯನ್ನು ಸಾವಿರಾರು ಸಲ ತೋರಿಸಿ 1000 ಕೊಲೆ ಆಗಿದೆ ಅನ್ನೋ ನಮ್ಗೆ ಗೊತ್ತಾಗಬೇಕು. ಇನ್ನು ಕೊಲೆ ಮಾಡೋರಿಗೆ ಒಂದು ಹೊಸ ಸ್ಫೂರ್ತಿ ಬರಬೇಕು, ಆ ಥರ ತೋರಿಸ್ತಿದ್ದಾರೆ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮಹಿಮೆ ಕಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ಆ ಸಂಸ್ಕಾರ ಅಂದರೆ ಒಳ್ಳೆಯದನ್ನು ಯಾವಾಗಲೂ ನಾವು ಕಿವಿಯಿಂದ ಕೇಳೋಣ, ಒಳ್ಳೆಯದನ್ನೇ ನೋಡೋಣ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮ ಅಕ್ಷಭಿ ಬಿರ್ಯಜತ್ರಾ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿ. ಹೀಗೆ ಒಳ್ಳೆಯದನ್ನು ಕೇಳ್ತಾ, ಒಳ್ಳೆಯದನ್ನು ನೋಡ್ತಾ, ಒಳ್ಳೆಯದನ್ನು ಮಾತಾಡ್ತಾ ನಮ್ಮ ಶರೀರವನ್ನು ಬೆಳೆಸ್ಕೊಳ್ಳೋಣ, ಶಾಂತಿಯುತವಾಗಿ ಇಟ್ಟುಕೊಳ್ಳೋಣ. ವ್ಯಶೇಮ ದೇವಹಿತಂ ವದಾಯು. ಯದಾಯು, ಜೀವಂತ ಇರುವವರೆಗೆ ನಾವು ದೇವನಿಗೆ ಹಿತವಾದ್ದನ್ನು ಮಾಡೋಣ. ಭಗವಂತನಿಗೆ ಯಾವುದು ಖುಷಿ ಆಗುತ್ತೋ ಅದನ್ನು ಮಾಡೋಣ. ಯಾವುದು ಮನುಷ್ಯನಿಗೆ ಸ್ವಾರ್ಥ ಇದ್ಬಿಟ್ರೆ ಭಗವಂತನು ಕಾಣಲ್ಲ, ಜಗತ್ತು ಕಾಣಲ್ಲ, ಏನೂ ಕಾಣಲ್ಲ. ನೋಡಿ, ನಮ್ಮ ಹಿರಿಯರು ಋಷಿಗಳು ಎಂಥ ಯೋಚನೆಗಳನ್ನು ಮಾಡಿದರು. ಇಂಥದ್ದೆಲ್ಲ ಮಾಡಿದರೆ ನಾನು ಯಾವಾಗಲೂ ಒಳ್ಳೆಯವನಾಗಬೇಕು, ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯದು ಕೇಳಬೇಕು, ಒಳ್ಳೆಯದು ಮಾತಾಡಬೇಕು, ಒಳ್ಳೆಯದು ನೋಡಬೇಕು ಅಂತ ಭಾವ ಇದ್ಬಿಟ್ರೆ ಇದಕ್ಕೆ ಸಂಸ್ಕಾರ ಅಂತ ಹೆಸರು. ಆ ಸಂಸ್ಕಾರ ನಮ್ಮ ಡ್ಯೂರಬಿಲಿಟಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ, ಶಾಶ್ವತವಾಗಿ ಇರುವುದನ್ನು ಮಾಡಿಸುತ್ತೆ. ಒಂದು ಹಾಲು ಒಂದು ದಿವಸ ಮಾತ್ರ ಇರುತ್ತೆ, ಅದಕ್ಕೆ ಕಾಯಿಸ್ಬಿಟ್ಟು ಹೆಪ್ಪಾಕಿದರೆ 2 ದಿವಸ ಇರ್ಬೋದು. ಆ ಹೆಪ್ಪಾಕಿ ಅದು ಮೊಸರು ಮಾಡಿದ್ದನ್ನು ಅದನ್ನು ಕಡಿದ್ರೆ ಬೆಣ್ಣೆ ತೆಗೆದ್ರೆ 1 ವಾರ ಇರುತ್ತೆ. ಆ ಬೆಣ್ಣೆನ ಚೆನ್ನಾಗಿ ಕಾಯಿಸಿ ತುಪ್ಪ ಮಾಡಿಟ್ರೆ 1 ತಿಂಗಳು 2 ತಿಂಗಳು ಕೆಟ್ಟು ಹೋಗಲ್ಲ. ಆ ರೀತಿ ನಾವು ಸಂಸ್ಕಾರವನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಆ ಸಂಸ್ಕಾರ ನಮ್ಮಿಂದ ಒಳ್ಳೆಯ ಕೆಲಸ ಮಾಡುತ್ತೆ. ಆ ಸಂಸ್ಕಾರ ಇದ್ದರೆ ಭಗವಂತನನ್ನು ಕಾಣಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಜಗತ್ತಲ್ಲಿ ಜನರಲ್ಲಿಯೇ, ಪ್ರತಿ ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ಭಗವಂತನ ಗುರುತಿಸ್ತಾ ಹೋಗು.
ನಿನ್ನ ಪಾಲಿಗೆ ವಿಶ್ವ ವಿಶಾಲವಾಗುತ್ತೆ, ಎಲ್ಲವೂ ನಿನಗೆ ಆನಂದ ಕೊಡ್ತಾ ಹೋಗುತ್ತೆ. ನನ್ನ ಮನೆಯಲ್ಲಿ ನಾನೊಬ್ಬನೇ ಇದ್ದರೆ ಅದು ಶಾಂತಿ ಇಲ್ಲ, ಸುಖ ಇಲ್ಲ. 4 ಜನ ಸೇರಿದರೆ ಅಲ್ವಾ ಸಂತೋಷ ಆಗೋದು. ಎಷ್ಟು ಜನ ಸೇರ್ಕೋತೀವೋ ಅಷ್ಟು ಸಂತೋಷ ಜಾಸ್ತಿ ಆಗುತ್ತಲ್ವಾ. ಡಿ ವಿ ಜಿ ಹೇಳ್ತಾರೆ, ಒಬ್ಬರೇ ಮನೇಲಿ ಊಟ ಮಾಡ್ತಾ ಇದ್ದರೆ ನಿಮಗೆಲ್ಲ ಅನುಭವಕ್ಕೆ ಬರುತ್ತೆ. ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗುವೆ ನಿಂದನಂತೆ ಪರಬೊಮ್ಮಂ. ಹೆಬ್ಬದುಕಿ ನೊಂಟಿತನದೊಳ್ ಅದೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಈ ವಿಶ್ವದಲ್ಲಿ ನೋಡಲೆಲ್ಲರೆಲ್ಲರ ನಂಟು, ಆವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವ ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು, ಆವುದದ ಕಂಟಿರದೋ ಮಂಕುತಿಮ್ಮ. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಮರುತನುಳ್ ನಂಟು, ಪರಿಪರಿಯ ನಂಟುಗಳಿನೊಂದು ಗಂಟಿ, ವಿಶ್ವ ಕಿರಿದು ಪಿರಿದೊಂದಂಟು ಮಂಕುತಿಮ್ಮ. ನಂಟು ತಂಟಗಳ ಗಂಟಿ ಬ್ರಹ್ಮ ಭಂಡಾರ, ಅಂಟಿಲ್ಲವಿನಗೆದರಗಳೆನ್ನದಿರದೆಂದು. ಒಂಟಿ ನೀನ್ ಒಳ ಜಗಕ್ಕೆ ಬಂಟ ಹೊರ ಜಗಕ್ಕಾಗಿ ಒಂಟಿಸಿಕೊ ಜೀವನವ ಮಂಕುತಿಮ್ಮ. ಎಲ್ಲ ವಿಶ್ವವ್ಯಾಪಿಯಾಗಿ ಬಾಳು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವೆಲ್ಲ ಸಂತೋಷ, ನಾವೆಲ್ಲ ಇಲ್ಲಿ ಸೇರಿದ್ದೀವಲ್ಲ, ಎಷ್ಟು ಆನಂದ ಆಗುತ್ತಲ್ವ. ನನಗೂ ಆನಂದ, ನಿಮಗೂ ಆನಂದ. ಎಲ್ಲರಲ್ಲೂ ಪರಮಾತ್ಮ ವಿಜೃಂಭಿಸ್ತಾ ಇರ್ತಾನೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಅವನು ಕಾಣುವ ಹಾಗೆ ಆಗಬೇಕಷ್ಟೇ. ಕೆಟ್ಟ ಗುಣಗಳನ್ನೆಲ್ಲ ನಾವು ಬಿಟ್ಟರೆ ಅವನು ಕಾಣ್ತಾನೆ. ದಸರಾ ಹಬ್ಬ ಯಾಕೆ ಆಚರಿಸೋದು? ನಮ್ಮಲ್ಲಿರುವ ಕೆಟ್ಟತನ ಹೋಗಬೇಕು ಅಂತ. ಆಚರಿಸಿದ ಮೇಲೂ ಕೆಟ್ಟದ್ದು ಮಾಡಿದರೆ ಅದೇನು ಉಪಯೋಗ ಇಲ್ಲ ಪೂಜೆ ಮಾಡಿ. ಒಂದು ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಬೇರೆ ಬೇರೆ ಲೋಕದಲ್ಲಿ ಇದ್ರಂತೆ. ರಾಕ್ಷಸರಿಗೆ ಸೋಲಾಯಿತು, ಬ್ರಹ್ಮನ ಹತ್ರ ಬಂದರು, ಕೇಳಿದ್ರಂತೆ, ನಾವು ಬೇರೆ ಬೇರೆ ಲೋಕದಲ್ಲಿ ಇದ್ದಿದ್ದರಿಂದ ನಮಗೆ ಸೋಲಾಯಿತು, ಮುಂದಿನ ಯುಗದಲ್ಲಿ ನಮ್ಮನ್ನು ಒಂದೇ ಲೋಕದಲ್ಲಿ ಹುಟ್ಟಿಸು, ನೋಡೋಣ ಅದು ಹೇಗೆ ದೇವತೆಗಳು ಗೆಲ್ತಾರೆ ನೋಡ್ತೀವಿ ನಾವು ಅಂತ ಕೇಳಿದ್ರಂತೆ. ತಥಾಸ್ತು ಅಂದ ಬ್ರಹ್ಮ. ಮುಂದಿನ ಲೋಕ ಕೃತಯುಗದಿಂದ ತ್ರೇತಾಯುಗಕ್ಕೆ ಬಂದರು. ರಾಮಾಯಣ ನಡೀತಲ್ಲ, ಒಂದೇ ಲೋಕದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಹುಟ್ಟಿದರು. ಕೊನೆಗೂ ರಾವಣಾದಿಗಳಿಗೆ ಮೃತ್ಯು ಬಂತು, ರಾಮಾದಿಗಳು ಜಯಿಸಿದರು. ಕೊನೆಗೆ ಮತ್ತೆ ಬ್ರಹ್ಮನ ಹತ್ರ ಹೋಗಿ, ಈಗಲೂ ನಾವು ಸೋತ್ವಿ ಬ್ರಹ್ಮ, ಯಾಕೋ ನೋಡಿದರೆ ನೀನು ಹಿಂದ್ಗಡೆಯಿಂದ ಏನೋ ಪಿತೂರಿ ಮಾಡ್ತಿದ್ದಿ ಅಂತ ಅನಿಸುತ್ತೆ. ನಾವು ಒಂದು ಕೈ ನೋಡ್ತೇವೆ, ಮುಂದಿನ ಯುಗದಲ್ಲಿ ಅರ್ಥಾತ್ ದ್ವಾಪರ ಯುಗದಲ್ಲಿ ನಮ್ಮನ್ನು ಬೇರೆ ಲೋಕ ಬೇಡ, ಒಂದೇ ಲೋಕ ಬೇಡ, ಮತ್ತೆ ಒಂದೇ ಕುಲದಲ್ಲಿ ಹುಟ್ಟಿಸಿಬಿಡು. ತಥಾಸ್ತು ಅಂದ. ಚಂದ್ರವಂಶದಲ್ಲಿ ಕೌರವರು ಪಾಂಡವರು ಹುಟ್ಟಿದರು. ಒಂದೇ ವಂಶ, ಒಂದೇ ಕುಲ. ಕೌರವರು ಪಾಂಡವರಿಗೆ ಯುದ್ಧ ಆಯಿತು, ಕೌರವರು ಸೋತರು, ಪಾಂಡವರು ಗೆದ್ದರು, ಮತ್ತೆ ರಾಕ್ಷಸರು ಹೋದ್ರಂತೆ. ಈಗ ನಿಶ್ಚಯ ಆಯಿತು, ನಮಗೆ ಗೊತ್ತಾಯಿತು, ಚೆನ್ನಾಗಿ ಗೊತ್ತಾಯಿತು, ನೀನು ಹಿಂದ್ಗಡೆಯಿಂದ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಿ ಬ್ರಹ್ಮ. ನಮ್ಮ ಕಡೆ ಸರಿಯಾಗಿ ನೀನು ಸಪೋರ್ಟ್ ಕೊಡಬೇಕಿತ್ತು, ಕೊಡಲಿಲ್ಲ. ನಾವು ಒಂದು ಕೈ ನೋಡೇ ಬಿಡ್ತೇವೆ. ಮುಂದಿನ ಯುಗ ಅಂದರೆ ಕಲಿಯುಗ ನಮ್ಮದು, ನಾವು ನೀವು ಇದ್ದೀವಲ್ಲ, ಆ ಯುಗದಲ್ಲಿ ಲೋಕನೂ ಬೇಡ, ಕುಲನೂ ಬೇಡ, ಒಬ್ಬನೇ ಒಬ್ಬ ವ್ಯಕ್ತಿಯಲ್ಲಿ ನಮ್ಮನ್ನು ಹುಟ್ಟಿಸಿ ಬಿಡೋದು ಹೇಗೆ ದೇವತೆಗಳಿಗೆ ಜಯ ಆಗತ್ತೆ ನೋಡಿಬಿಡ್ತೀನಿ. ತಥಾಸ್ತು ಅಂದ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈಗ ರಾಕ್ಷಸನೂ ಇದ್ದಾನೆ, ದೇವತೆಯೂ ಇದ್ದಾರೆ. ನಾವು ವಿವೇಕವನ್ನು ಬಳಸಿದರೆ ದೇವತೆಗಳನ್ನು ನಾವು ಪ್ರೇರೇಪಿಸಿಕೊಂಡು ಹೋಗ್ಬೋದು. ಎಷ್ಟೋ ಜನ ದೇವತೆಗಳಾಗಿದ್ದನ್ನು ನೋಡಿದ್ದೇವೆ ನಾವು. ರಾಕ್ಷಸರು ಆಗ್ಬೋದು ವೀರಪ್ಪನ ಹಾಗೆ. ವೀರಪ್ಪನಲ್ಲಿ ಭಗವಂತ ಇಲ್ವಾ? ಇದ್ದಾನೆ. ಅವನೇನು ಮಾಡ್ದ? ರಾಕ್ಷಸತ್ವವನ್ನೇ ಜಾಸ್ತಿ ಮಾಡಿಬಿಟ್ಟ, ಅದನ್ನೇ ಬೆಳೆಸ್ತಾ ಇದ್ದ, ಮೆಟ್ಲಿಲ್ಲ. ಅದಕ್ಕೋಸ್ಕರವಾಗಿ ದಸರಾ ಹಬ್ಬ ಅಂದರೆ ಇವತ್ತು ಕಾಳಿ, ಸರಸ್ವತಿ, ಲಕ್ಷ್ಮಿ ಇವರೆಲ್ಲ ರೂಪ ಏನಿಲ್ಲ. ಅವಳ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ನಮ್ಮಲ್ಲಿರುವ ರಾಕ್ಷಸರನ್ನು ತುಳಿಯಮ್ಮ ಅಂತ ನಾವು ಕೇಳಬೇಕು. ನಮ್ಮಲ್ಲಿ ದುರ್ಗುಣ ಇಲ್ವಾ? ಬೇಕಾದಷ್ಟು ಹಣ ಇರ್ತದೆ, 1 ಪೈಸೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರಲ್ಲಪ್ಪ. ಒಳ್ಳೆಯದಕ್ಕಂತೂ ಕೊಡೋದೇ ಇಲ್ಲ ಅವರು. ಅದು ಜಿಪುಣತನ, ಲೋಭ, ಕಾಮ, ಅತೀ ಆಸೆ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಜನ ರಾಕ್ಷಸರು ನಮ್ಮಲ್ಲೇ ಇದ್ದಾರಲ್ಲ. ರಾಕ್ಷಸರ ಪ್ರಭಾವ ಜಾಸ್ತಿ ಆಯಿತೋ ಕೆಟ್ಟವರಾಗ್ತೀವಿ, ದೇವತೆಗಳ ಪ್ರಭಾವ ಜಾಸ್ತಿ ಆಯಿತೋ ಒಳ್ಳೆಯವರಾಗ್ತೀವಿ ಅಷ್ಟೇ. ಆ ಭಗವತಿಯಲ್ಲಿ ನಾವು ಕೇಳಬೇಕಾದ್ದೇನು ಅಂದರೆ, ನಮ್ಮಲ್ಲಿಯೇ ಇರ್ತಕ್ಕಂಥ ರಾಕ್ಷಸರನ್ನ ಮೆಟ್ಟಮ್ಮ. 6 ಜನ ಕಳ್ಳರಿದ್ದಾರೆ ಮನೆಯೊಳಗೆ.
6 ಜನ ಕಳ್ಳರಿದ್ದಾರೆ ಮನೆಯೊಳಗೆ, ಎಲ್ಲರಿಗೂ ತಿಳಿದವರು ಸೋಲರಿಯದವರು, ಎಲ್ಲರಿಗೂ ತಿಳಿದವರು ಸೋಲರಿಯದವರು. ತಿಳಿವೆಂಬ ರತುನವನು ಕಳಲು ಕಾದಿದ್ದಾರೆ, ತಿಳಿವೆಂಬ ರತುನವನು ಕಳಲು ಕಾದಿದ್ದಾರೆ, ಎಚ್ಚರಿರು ನಿದ್ರಿಸದಿರು ಅಂತ ಒಂದು ಸುಭಾಷಿತ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.